ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರರೇ, ಹಿರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ನಮಗಾಗಿ ಸ್ವಪ್ರಾಣವನ್ನು ಅರ್ಪಿಸಿದವನು, ಮೃತ್ಯುಂಜಯನಾದವನು, ನಮ್ಮನ್ನು ಪ್ರೀತಿಸಿ ಕನಿಕರಿಸಿ ಕೃಪೆಗಳಿಂದ ತುಂಬಿಸುವಾತನೂ ಆಗಿರುವ ಯೇಸುವಿನ ಮೊದಲ ನಾಮದಲ್ಲಿ ವಂದಿಸ್ತೇನೆ. ಪ್ರಿಯ ವೀಕ್ಷಕರೇ, ಚೆನ್ನಾಗಿದ್ದೀರಾ? ದೇವಜನರೇ, ನೀವೆಲ್ಲರೂ ಸಂತೋಷವಾಗಿ ಸಮಾಧಾನವಾಗಿ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಲೋಕವೆಲ್ಲ ಲೌಕಿಕವಾದ ಕಾರ್ಯಗಳಲ್ಲಿ ಮಗ್ನವಾಗಿ ಅವುಗಳನ್ನೇ ಹಿಂಬಾಲಿಸಿ ಅನುಸರಿಸುವಾಗ ನಾವಾದರೂ ಕರ್ತನನ್ನು ನೋಡಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿ ಮುಂದಕ್ಕೆ ಸಾಗುತ್ತಿದ್ದೇವೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಈ ಒಂದು ದಿನಮಾನಗಳಲ್ಲಿ ಅನೇಕ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಎಂದು ಅನೇಕ ವಿಧವಾದಂಥ ವಿಡಿಯೋಗಳು, ಕಾರ್ಯಕ್ರಮಗಳು ಬರುವಾಗ ಅವರು ಒಂದು ಮಾತನ್ನು ಹೇಳುತ್ತಾರೆ, ನೀವು ನಮ್ಮನ್ನು ಹಿಂಬಾಲಿಸಿರಿ ಎಂಬುದಾಗಿ. ಮತ್ತು ಅವರು ಹೇಳುತ್ತಾರೆ, ನಿಮ್ಮನ್ನು ನೀವು ಘನಪಡಿಸಿಕೊಳ್ಳಿರಿ, ನಿಮ್ಮನ್ನು ನೀವು ಏನು ಮಾಡಿರಿ, ಹೆಚ್ಚಿಸಿಕೊಳ್ಳಿರಿ, ನಿಮ್ಮ ಕುರಿತಾಗಿ ನೀವು ಹೇಳಿರಿ ಎಂದು ಹೇಳುತ್ತಾರೆ. ಆದುದರಿಂದ ಅನೇಕರು ವಿಡಿಯೋಗಳನ್ನು ಮಾಡಿ ನಾವು ಏನು ತಿಂದಿವಿ, ನಾವು ಎಲ್ಲಿ ಓಡಾಡಿದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ, ಅನೇಕ ಕಾರ್ಯಗಳನ್ನು ಅವರು ಮಾಡುತ್ತಾ ತೋರಿಸುತ್ತಾ ಇರುತ್ತಾರೆ. ಆದರೆ ಇಂತಹ ಲೋಕದಲ್ಲಿ ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಿರಿ, ತೋರ್ಪಡಿಸಿಕೊಳ್ಳಿರಿ, ನಿಮ್ಮ ಬಗ್ಗೆ ನೀವೇ ಹೇಳಿರಿ ಎನ್ನುವಂಥ ಈ ಕಾಲಘಟ್ಟದಲ್ಲಿ ದೇವ ಮಕ್ಕಳಾದಂಥ ನಮಗೆ ನಮ್ಮ ಕರ್ತನು ಹೇಳಿಕೊಡುವಂಥ ಒಂದು ಮಾತು, ನಿಮ್ಮನ್ನು ನಿರಾಕರಿಸಿ ಕ್ರಿಸ್ತನನ್ನು ಅನುಸರಿಸಿ ಎಂದು. ಎಂಥ ಒಳ್ಳೆಯ ಮಾತಲ್ವ? ಇದರಲ್ಲಿ ಅಂಥದ್ದೇನಿದೆ? ನಮಗೇನು ಲಾಭ ಸಿಗುತ್ತದೆ? ನಾವು ಯಾಕೆ ಕ್ರಿಸ್ತನನ್ನು ಅನುಸರಿಸಿ ನಮ್ಮನ್ನು ನಿರಾಕರಿಸಬೇಕೆಂಬುದನ್ನು ಇವತ್ತಿನ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೆಯ ವಾಕ್ಯ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಆಮೇನ್. ಪ್ರಿಯ ದೇವಜನವೇ, ಈ ಒಂದು ವಾಕ್ಯದಲ್ಲಿ 3 ವಿಧವಾದಂಥ ವಿಂಗಡಣೆಗಳನ್ನು ನಾನು ನಿಮಗೆ ಮಾಡಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಇದೇ ವಾಕ್ಯವನ್ನು ನೀವು ಮಾರ್ಕನು ಬರೆದ ಸುವಾರ್ತೆ 16:24 ನೋಡಬಹುದು. ಮತ್ತಾಯ 16:24, ಮಾರ್ಕ 8:34 ಕೂಡ ಈ ವಾಕ್ಯವನ್ನು ನೋಡಬಹುದು. ಆದರೆ ನಾನು ಯಾಕೆ ಲೂಕನು ಬರೆದ ಸುವಾರ್ತೆಯನ್ನು ಆರಿಸಿಕೊಂಡನು ಎಂಬುದನ್ನು ಸ್ವಲ್ಪ ಮುಂದುಗಡೆ ಹೋಗಿ ಹೇಳುತ್ತೇನೆ. ಆ 2 ಮತ್ತಾಯ ಮಾರ್ಕದಲ್ಲಿ ಇಲ್ಲದೇ ಇರುವಂಥ ವಿಷಯವು ಈ ಲೂಕದಲ್ಲಿ ಒಂದು ಪದವು ಎಕ್ಸ್ಟ್ರಾ ಇಲ್ಲವೇ ಹೆಚ್ಚಿನ ಪದವನ್ನು ಉಪಯೋಗಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಈ ವಾಕ್ಯವು ಹೇಳುತ್ತಾ ಇದೆ, ಯೇಸು ಕ್ರಿಸ್ತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಎಲ್ಲರೂ ಯಾರು? ಯಾರು ಯೇಸುವಿನ ಬಳಿಗೆ ಬಂದಿದ್ದಾರೋ. ದೇವಜನವೇ, ನಿಮ್ಮ ಕುಟುಂಬದಲ್ಲಿಯೂ ಕೂಡ ಕ್ರೈಸ್ತರಿದ್ದಾರೆ, ನಿಮ್ಮ ಸಭೆಯಲ್ಲಿ ಕೂಡ ಕ್ರೈಸ್ತರಿದ್ದಾರೆ, ನಿಮ್ಮ ಊರಿನಲ್ಲಿ ಕೂಡ ಕ್ರೈಸ್ತರಿದ್ದಾರೆ. ಆದರೆ ಅವರು ಪ್ರತಿದಿನ ಅನುದಿನ ದೇವರನ್ನು, ದೇವರ ವಾಕ್ಯವನ್ನು ಅನುಸರಿಸುವುದಿಲ್ಲ. ನೀವು ಮಾತ್ರ ಯಾಕೆ ಕರ್ತನಲ್ಲಿ ಬಂದಿದ್ದೀರಾ ಎಂದು ನೀವು ನೋಡುವಾಗ, ಕರ್ತನ ಬಳಿಗೆ ಬಂದವರಿಗೆ ಮಾತ್ರವೇ ಯೇಸು ಸ್ವಾಮಿ ಹೇಳಿದಂಥ ಮಾತು ಈ ಮಾತಾಗಿದೆ. ಏನು ಹೇಳಿದ್ದೇನೆಂದರೆ, ಯಾರಿಗಾದರೂ ಸರಿನೇ. ಇವತ್ತು ನೋಡಿ, ಅನೇಕ ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರಗಳಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಏನು? ಸ್ತ್ರೀಯರೇ ಬರಬೇಕು, ಪುರುಷರೇ ಬರಬೇಕು ಅಲ್ಲವಾ, ಇವರು ಮಾತ್ರ ಬರಬೇಕು ಅಂತ ಹೇಳಿ, ಮತ್ತು ಹೀಗೆ ಬರಬೇಕು, ಇದನ್ನೇ ತರಬೇಕು, ಹೀಗೆ ಬರಬಾರದು, ಹಾಗೆ ಬರಬಾರದು, ಅವರು ಬರಬಾರದು, ಇವರು ಬರಬಾರದು, ಇದೆಲ್ಲವೂ ಇರುತ್ತವೆ. ಆದರೆ ಕರ್ತನ ಬಳಿಗೆ, ಯೇಸುವಿನ ಬಳಿಗೆ, ಸಭೆಯಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವಿದೆ.
ಅಂದರೆ ಯೇಸು ಸ್ವಾಮಿ ಹೇಳಿದ ಹಾಗೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಕೆಲವರಲ್ಲ, ಇಂಥವರಲ್ಲ. ಕೆಲವರು ಹೇಳ್ತಾರೆ ಸ್ತ್ರೀಯರು ಬರಬಾರ್ದು ಪ್ರಾರ್ಥನೆಗೆ ಅಲ್ವಾ. ಕೆಲವು ಕಡೆಗಳಲ್ಲಿ ಸ್ತ್ರೀಯರಿಗೆ ಅಲೌಡ್ ಇಲ್ಲ, ಕೆಲವು ನಂಬಿಕೆಗಳಲ್ಲಿ. ಆದರೆ ಕ್ರಿಸ್ತ ನಂಬಿಕೆಯಲ್ಲಿ ಯೇಸು ಸ್ವಾಮಿ ಸಣ್ಣ ದೊಡ್ಡ, ಬಲಹೀನ ಬಲ, ಆರೋಗ್ಯ ಅನಾರೋಗ್ಯ, ಎಲ್ಲ ಚೆನ್ನಾಗಿರೋರು ಚೆನ್ನಾಗಿಲ್ಲದೆ ಇರುವಂಥವ್ರು, ಸ್ತ್ರೀಯರು ಪುರುಷರು, ಎಲ್ಲ ವಿಧವಾದಂಥವರನ್ನು ಪ್ರೀತಿಸುವ ದೇವರು, ನಮ್ಮನ್ನು ಪ್ರೀತಿಸುವ ದೇವರ. ದೇವಜನವೇ, ಎಂಥ ಒಳ್ಳೆಯ ದೇವರಲ್ವಾ. ನಾವು ಆರಾಧಿಸುವ ದೇವರು, ಆ ಯೇಸುವಿನ ಗುಣಲಕ್ಷಣಗಳು ಎಂಥ ಒಳ್ಳೆಯ ಗುಣಗಳಲ್ವಾ. ಯಾವನಿಗಾದರೂ ಸರಿನೇ. ಆದರೆ ಇಲ್ಲಿ ಹೇಳುತ್ತದೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಫಸ್ಟ್ ಥಿಂಗ್ ಇಲ್ಲಿ ಹೇಳುತ್ತಿರುವುದೇನೆಂದರೆ, ಬಲವಂತವಲ್ಲ, ನಿನಗೆ ಮನಸ್ಸಿದ್ದರೆ. ನೋಡಿದ್ರ, ದೇವರು ಯೇಸು ಸ್ವಾಮಿ ಯಾರನ್ನು ಬಲವಂತ ಮಾಡೋದಿಲ್ಲ, ಭಯಪಡಿಸುವುದಿಲ್ಲ. ಆಸೆನೋ ಇಷ್ಟು ಕೊಡಬೇಕು, ಹೀಗೆ ಕೊಡಬೇಕು ಅಂತ ರೂಲ್ ಸಿಕ್ಕುವುದಿಲ್ಲ. ನಿನಗೆ ಮೊಟ್ಟ ಮೊದಲು ಮನಸ್ಸಿರಬೇಕು. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ನಿಮ್ಮನ್ನು ಯಾರು ಬಲವಂತ ಮಾಡಿದರು? ಯಾರು ಬಲವಂತ ಮಾಡಲಿಲ್ಲ. ನೀವು ಮನಸ್ಸು ಮಾಡಿದ್ರಿ. ನೀವು ಮನಸ್ಸು ಮಾಡಿದ್ದರಿಂದಲೇ ದೇವರು ಪ್ರೇರೇಪಿಸಿ ಅನುದಿನ ನನ್ನ ಮಾರ್ಗದಲ್ಲಿ ನನ್ನ ಮಕ್ಕಳು ನಡೆಯಬೇಕು, ನನ್ನ ಮಗಳೇ ನೀನು ನನ್ನಲ್ಲಿ ನಡೆಯಬೇಕು ಎನ್ನುವುದರ ನಿಮಿತ್ತವಾಗಿ ಕರ್ತನು ಪ್ರತಿನಿತ್ಯ ಯಾವುದೋ ಒಂದು ಆಶೀರ್ವಾದಕರವಾದಂಥ ವಿಚಾರಗಳನ್ನು, ಆತ್ಮೀಕ ಉನ್ನತಿಯ ವಿಚಾರಗಳನ್ನು, ಅದರಲ್ಲಿ ಈ ದಿನಗಳಲ್ಲಿ ಬಲವಾಗಿ ಬೆಳೆಯುವುದನ್ನು ನಿಮ್ಮಿಂದ ಆಶಿಸುತ್ತಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಹೇಳುತ್ತಾ ಇದ್ದಾರೆ, ನಿಮ್ಮಲ್ಲಿ ಮನಸ್ಸಿದ್ದವೆ. ದೇವರಲ್ಲಿ ಯೇಸು ಸ್ವಾಮಿ ನಮ್ಮ ಹೃದಯದ ಬಾಗಿಲನ್ನು ತಟ್ತಾರೆ ಹೊರತು ಒಡೆಯುವುದಿಲ್ಲ ಅಂತ ನಾವು ಯಾವಾಗಲೂ ಹೇಳ್ತೀವಲ್ವಾ. ಅದೇ ರೀತಿಯಲ್ಲಿ ಮನಸ್ಸಿದ್ದರೆ. ಎರಡನೇದಾಗಿ ಇಲ್ಲಿ ಹೇಳುತ್ತಿರುವಂಥ ಮಾತು, ತನ್ನನ್ನು ನಿರಾಕರಿಸಬೇಕ. ಸೆಲ್ಫ್ ಡಿನಯಲ್. ನಾನು ನಿಮ್ಮನ್ನು ಕಡಿಮೆ ಮಾಡೋದಲ್ಲ, ನೀವು ಸರಿ ಇಲ್ಲ ಅವರು ಸರಿ ಇಲ್ಲ ಎಂದು ಹೇಳುವುದಲ್ಲ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಳಬೇಕು. ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯ ವಿಷಯವಾಗಿ ಬಂದಾಗ, ನಾನು ತಗ್ಗಬೇಕು, ಆತನು ಹೆಚ್ಚಬೇಕು. ಐ ಮಸ್ಟ್ ಡಿಕ್ರೀಸ್, ಈ ಮಸ್ಟ್ ಇನ್ಕ್ರೀಸ್. ಅಂದರೆ ಆತನು ಹೆಚ್ಚಲ್ಪಡಬೇಕು, ನಾನು ಕಡಿಮೆಯಾಗಬೇಕು. ದೇವಜನವೇ, ಇದು ನಮ್ಮಲ್ಲಿ ಇರಬೇಕಾದಂಥ ಗುಣ. ಆತನು ಹೆಚ್ಚಬೇಕು, ನಾವು ಅದಕ್ಕೆ ನಮ್ಮನ್ನು ನಿರಾಕರಿಸಿ ಕ್ರಿಸ್ತನನ್ನು ಅನುಸರಿಸಬೇಕು. ಅದು ಬಹಳ ಮುಖ್ಯವಾದಂಥದ್ದು. ನಾವು ವಿ ಮಸ್ಟ್ ಡಿನೈ ಅವರ್ ಸೆಲ್ಸ್ ಅಂಡ್ ಫಾಲೋ ಕ್ರೈಸ್ಟ್. ದೇವಜನವೇ, ಇಲ್ಲಿ ನಾವು ಲೂಕನು ಮತ್ತೊಂದು ವಾಕ್ಯವನ್ನು ಬರೆಯುತ್ತಿದ್ದಾನೆ. ಏಸಪ್ಪ ಹೇಳಿದ ಮಾತು ಲೂಕ 14:27 ವಾಕ್ಯದಲ್ಲಿ, ಯಾವನಾದರೂ ನನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಲಾರನು. ಇಲ್ಲಿ ಎರಡು ವಿಷಯಗಳನ್ನು ನಾವು ಮೊದಲು ನೋಡಿದೆವು. ಒಂದು, ನಿಮಗೆ ಮನಸ್ಸಿರಬೇಕು. ಎರಡು, ನಿಮ್ಮನ್ನು ನಿರಾಕರಿಸಿಕೊಳ್ಳಬೇಕು. ಮೂರು, ಅವರವರ ಶಿಲುಬೆಯನ್ನು ಅವರು ಒತ್ತುಕೊಳ್ಳಬೇಕು. ಈಗ ನೀವು ಹೇಳ್ಬೋದು, ನಮಗಾಗಿ ಯೇಸು ಕ್ರಿಸ್ತನು ಶಿಲುಬೆಯನ್ನು ಒತ್ತಿದಾರಲ್ವಾ, ಇನ್ನು ನಾವ್ಯಾಕೆ ಹೊರಬೇಕು ಅನ್ನುತ್ತಿದ್ದೀರಲ್ವ. ದೇವಜನವೇ, ನಿಜಾನೇ. ಆದರೆ ಕೈ ಬೀಸಿಕೊಂಡು ಫ್ರೀಯಾಗಿ ಕರ್ತನ ಹಿಂದೆ ಹೋಗುವುದಲ್ಲ. ಕೆಲವು ತೀರ್ಮಾನಗಳು, ಕೆಲವು ವಿಶೇಷವಾದಂಥ ಹೆಜ್ಜೆ ಇಡಬೇಕಾದಂಥ ಕಾರ್ಯಗಳು ನಮಗಿರ್ತಾ ಇದ್ದಾವೆ. ಮೊದಲನೇದಾಗಿ ಅಲ್ಲಿ ಹೇಳ್ತಾ ಇರೋದು, ನಮ್ಮನ್ನು ನಿರಾಕರಿಸಬೇಕು. ಆಗ ಯೇಸುವಿನ ಶಿಲುಬೆಯನ್ನು ಇಲ್ಲವೇ ನಾವು ಹೊರಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ನಿರಾಕರಿಸುವುದು ಅಂದರೆ ಯಾವ ರೀತಿ ಅಂದರೆ, ಯೇಸು ಕ್ರಿಸ್ತನ ಕುರಿತಾಗಿ ಪೇತ್ರನ ಬಳಿಯಲ್ಲಿ ಕೇಳ್ತಾರೆ, ಏನಪ್ಪ ಆತನ ಯಾರು ನಿನಗೆ ಗೊತ್ತಾ ಅಂದಾಗ, ಆತನ ಇಲ್ಲವೇ ಇಲ್ಲ, ನನಗೆ ಗೊತ್ತಿಲ್ಲ,
ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟ. ಅಂದರೆ ಪೂರ್ತಿ ಯೇಸು ಯಾರು ಅಂತ ಗೊತ್ತಾದರೆ ತಿರಸ್ಕರಿಸಿದ, ನಿರಾಕರಿಸಿದ. ಯಾರನ್ನ? ತನ್ನನ್ನಲ್ಲ, ಸ್ವಾಮಿಯನ್ನು ನಿರಾಕರಿಸಿದ. ಆ ರೀತಿ ನಮ್ಮನ್ನು ನಿರಾಕರಿಸಬೇಕು. ಅಂದರೆ ಏನೇ ಪಾಪ ಇರಲಿ, ಏನೇ ದುಷ್ಟತನ ಇರಲಿ, ಏನೇ ಕೆಟ್ಟತನ ಇರಲಿ, ಏನೇ ವಿರೋಧ ಅವಿಧೇಯತ್ವ ಇರಲಿ, ಇಲ್ಲ. ಯಾವುದನ್ನು ನಿರಾಕರಿಸಬೇಕು? ನಮ್ಮಲ್ಲಿ ಬರುವಂಥ ಪ್ರೌಡ್ನೆಸ್, ನಾನು ಎಂಬ ಅಹಂ, ನನಗೆ ಗೊತ್ತು ಎನ್ನುವಂಥ ಅಹಂ, ನನ್ನಿಂದ ಆಗುತ್ತದೆ, ನನಗೇ ಎಲ್ಲ ಗೊತ್ತಿದೆ ಎನ್ನುವಂಥ ಕಾರ್ಯಗಳನ್ನು ನೀವು ನಾನು ಖಂಡಿತವಾಗಿ ಏನು ಮಾಡಬೇಕು? ತಿರಸ್ಕರಿಸುವವರಾಗಿರಬೇಕು. ದೇವಜನವೇ, ನಾವು ದೇವರ ವಾಕ್ಯದಲ್ಲಿ ಗಲಾತ್ಯ 2:20 ವಾಕ್ಯದಲ್ಲಿ ಹೇಳುತ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಅಲ್ಲಿ ಹೇಳುತ್ತಿರುವಂಥ ಮಾತು, ಈ ಶಿಲುಬೆ ಅನ್ನುವಂಥದ್ದು ಒಂದು ಆಭರಣ ಅಲ್ಲ. ಮದುವೆ ಆದಾಗ ನಾವು ನೋಡುತ್ತೇವೆ, ಹುಡುಗಿಗೆ ಶಿಲುಬೆಯನ್ನು ಹಾಕ್ತಾರೆ, ಬುಧವಾರದಂದು ಶಿಲುಬೆಯನ್ನು ಹಾಕ್ತಾರೆ, ಸಮಾಧಿ ಮೇಲೆ ಶಿಲುಬೆಯನ್ನು ಹಾಕ್ತಾರೆ, ಮನೆಯ ಮೇಲೆ ಶಿಲುಬೆಯನ್ನು ಹಾಕ್ತಾರೆ, ಸಭೆಯಲ್ಲಿ ಕೆಲವರು ಶಿಲುಬೆಯನ್ನು ಹಾಕ್ತಾರೆ, ಕೆಲವರು ಗಾಡಿಗಳ ಮೇಲೆ ಶಿಲುಬೆಯನ್ನು ಹಾಕ್ತಾರೆ, ಕೆಲವರು ಆಭರಣಗಳಾಗಿಯೂ ಕೆಲವರು ಆಯುಧಗಳನ್ನಾಗಿಯೂ ಹಾಕುತ್ತಾರೆ. ಅಲ್ಲಿಗೆ ಅದು ಸಾಲದು. ಇಲ್ಲಿ ಹೇಳುತ್ತಾ ಇರೋದು ಕ್ರಿಸ್ತನಿಗಾಗಿ. ಇಲ್ಲಿ ಹೇಳುತ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ನಾನು ಶಿಲುಬೆ ಹೊರ್ತಾ ಇದ್ದೀನಿ. ನನ್ನ ಕೀಚೈನಲ್ಲಿ ನೋಡು ಶಿಲುಬೆ ಇದೆ, ನನ್ನ ಕತ್ತಲ್ಲಿ ನೋಡು ಶಿಲುಬೆ ಇದೆ, ನನ್ನ ಕಿವಿಯಲ್ಲಿ ನೋಡು ಶಿಲುಬೆ ಇದೆ, ನನ್ನ ಮೂಗಲ್ಲಿ ನೋಡು ಶಿಲುಬೆ ಇದೆ, ನನ್ನ ಮನೆಯಲ್ಲಿ ನೋಡಿ ಶಿಲುಬೆ ಇದೆ. ಇದೆಲ್ಲ ಶಿಲುಬೆಗೆ ಹಾಕಿಸಿಕೊಳ್ಳಬೇಕು. ಅಂದರೆ ಏನು? ಆ ಒಂದು ನೋವನ್ನು ಆ ಯೇಸು ಕ್ರಿಸ್ತನು ಅನುಭವಿಸಿದಂಥ ರೀತಿಯನ್ನು ನಾವು ಹೋಗಿ ಶಿಲುಬೆ ಗುರುತು ಹಾಕ್ಕೊಳ್ಳೋದಲ್ಲ ಅಲ್ವಾ? ಕೆಲವರು ತಂದೆ, ಮಗ, ಪವಿತ್ರಾತ್ಮನ, ಪಿತನ, ಸುತನ, ಪರಿಶುದ್ಧಾತ್ಮನ, ಪವಿತ್ರಾತ್ಮನ, ಇದು ಬರೀ ರೂಢಿ ಈ ಥರ ಮಾಡೋದಲ್ಲ. ಶಿಲುಬೆಗೆ ಹಾಕಿಸಿಕೊಳ್ಳಬೇಕು. ಅಂದರೆ ಏನು? ನಮ್ಮಲ್ಲಿರುವಂಥ ಎಲ್ಲ ದುರ್ಗುಣಗಳನ್ನು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಂತೆ ಹಾಕಬೇಕು. ನಾವು ಅವುಗಳನ್ನು ಹೊತ್ತುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಅದೇ ಹೇಳ್ತಾ ಇದೆ. ನಾನು ಹೇಳಿದೆ, ಈ 3 ಸುವಾರ್ತೆಗಳಲ್ಲಿ ಲೂಕನು ಬರೆದ ಸುವಾರ್ತೆ ಯಾಕೆ ನಾನು ಆರಿಸಿಕೊಂಡೆ, ಅದರಲ್ಲಿ ಒಂದು ಪ್ರತ್ಯೇಕತೆ ಇದೆ ಅಂತ ಹೇಳಿದೆ. ಈ 3 ವಾಕ್ಯಗಳನ್ನು ನೀವು ಪಕ್ಕ ಇಟ್ಟು ನೀವು ಓದಿದರೆ ಇದೇ ವಾಕ್ಯ ಬರುತ್ತದೆ. ಏನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ ಇರುತ್ತದೆ. ಆದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ಮಾತ್ರ ದಿನಾಲೂ ಹೊತ್ತುಕೊಂಡು ಅಂತಿರುತ್ತದೆ. ಅದು ನೋಡಿ, ಡೈಲಿ ಅನ್ನುವ ಪದವನ್ನು ಈ ಲೂಕನು ಬರೆದಿದ್ದಾನೆ. ಅಂದರೆ ಕ್ರಿಸ್ತನನ್ನು ಹಿಂಬಾಲಿಸುವುದು ವಾರಕ್ಕೊಂದು ಸಾರಿನೋ, ತಿಂಗಳಿಗೊಂದು ಸಾರಿನೋ, ಲೆಂಟ್ ಸೀಸನ್ನಲ್ಲಿ ಮಾತ್ರನೋ ಆಗಿರಬಾರದು. ದೇವಜನವೇ, ಆಗಿರಬಾರದು. ಲೆಂಟಲ್ಲಿ ನೀವು ಅಧಿಕವಾಗಿ ಬೆಳೆಯುತ್ತಿದ್ದರೆ ದೇವರಿಗೆ ಸ್ತೋತ್ರ. ಆದರೆ ಲೆಂಟಲ್ಲಿ ಮಾತ್ರ ಬೆಳೆಯುತ್ತೇನೆ ಅನ್ನುವುದಿದ್ದರೆ ದೇವರು ನಿಮ್ಮನ್ನು ಕನಿಕರಿಸಲಿ. ಯಾಕೆಂದರೆ ಇದು ವರ್ಷದಲ್ಲಿ 40 ದಿವಸಗಳ ಕಾರ್ಯ ಅಲ್ಲ, ಇದು ವರ್ಷದ ಪೂರ್ತಿ ಕರ್ತನಲ್ಲಿ ನಾವು ನಡೆಯಬೇಕಾದ ರೀತಿ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಪ್ರತಿದಿನ ನಾವು ಕರ್ತನಲ್ಲಿ ನಾವೇನು ಮಾಡಬೇಕು? ಬೆಳೆಯಬೇಕು. ಏನಂತ? ಕರ್ತನೇ, ಪ್ರತಿನಿತ್ಯ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ, ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ. ಈ ಮಾತು ಪ್ರತಿನಿತ್ಯ ಹೇಳಬೇಕು. ಯೇಸು ಕ್ರಿಸ್ತರು ಕೂಡ ಲೂಕನ ಬರೆದ ಸುವಾರ್ತೆಯಲ್ಲಿ 22:42 ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಅಂದರೆ ನಾವು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರಾಗಿರಬೇಕು. ಆತನ ಮಾದರಿಯನ್ನು ಅನುಸರಿಸುವವರು ನಾವಾಗಿರಬೇಕು.
ಯೇಸು ಸ್ವಾಮಿ ಪ್ರತಿದಿನ ಆತ್ಮೀಕವಾಗಿ ಬೆಳೆಯುವುದು. ಏನೇ ಹೋರಾಟ ಬರಲಿ, ಯೇಸು ಸ್ವಾಮಿಗೆ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ಆತನಿಗೂ ಮುಳ್ಳಿನ ಹಾದಿಯಾಗಿತ್ತು. ಇವತ್ತು ಈ ವಾಕ್ಯ ಕೇಳುತ್ತಿರುವ ದೇವಜನರೇ, ನಿಮ್ಮ ಜೀವಿತವು ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ಹಾದಿಯಾಗಿರುತ್ತದೆ. ತುಂಬ ಹೋರಾಟಗಳು, ತುಂಬ ಪ್ರಯಾಸಗಳನ್ನು ಪಡುತ್ತಿರಬಹುದು. ಅನೇಕರು ಆಸ್ಪತ್ರೆಗಳಲ್ಲಿದ್ದಾರೆ. ದೇವಜನರು ಅನೇಕರು ಆಸ್ಪತ್ರೆಗಳಲ್ಲಿದ್ದಾರೆ. ನಮಗೆ ಗೊತ್ತಿರುವ ನಮ್ಮ ಪ್ರಾರ್ಥನಾ ವೀರರು, 24 ತಾಸು ಪ್ರಾರ್ಥನೆ ನಡೆಸುವ ಇಬ್ಬರು ಬಹಳ ಅನಾರೋಗ್ಯದಲ್ಲಿದ್ದಾರೆ. ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ, ಇನ್ನೊಬ್ಬರು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ನಾನು ಬರುವ ದಿನದಲ್ಲಿ ಸಾಧ್ಯವಾದರೆ ಅವರಿಗಾಗಿ ನಿಮ್ಮಲ್ಲಿ ಮನವಿ ಇಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅವರಿಗೋಸ್ಕರ ನಿಮ್ಮಲ್ಲಿ ಯಾವತ್ತೂ ನನಗಾಗಿ ಈ ಸೇವೆಗಾಗಿ ನೀವು ಹೆಲ್ಪ್ ಮಾಡ್ರಿ ಅಂತ ನಾನು ಕೇಳಿಲ್ಲ. ಬದಲಾಗಿ ಆ 24 ತಾಸು ಲೀಡರ್ಸ್ ಇಬ್ಬರು ತುಂಬ ನಮ್ಮ ಪ್ರಾರ್ಥನೆ ಮತ್ತು ಸಹಾಯ ಹಸ್ತಕ್ಕಾಗಿ ಕಾಯ್ತಾ ಇದ್ದಾರೆ. ನನ್ನ ನಂಬರ್ ಬೇಡ, ಅವರ ನಂಬರೇ ನಾನು ಡೈರೆಕ್ಟಾಗಿ ಕೊಡ್ತೇನೆ. ಆ ಇಬ್ಬರ ನಂಬರ್ ನಿಮಗೆ ದೇವರು ಪ್ರೇರೇಪಿಸಿದರೆ ಅವರನ್ನು ನೀವು ಪ್ರಾರ್ಥನೆಯಲ್ಲಿ ನೆನೆಸ್ರಿ ಮತ್ತು ಅವರಿಗೆ ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸಿದ್ದನ್ನು ಅವರಿಗೆ ಕೊಡ್ರಿ. ಓಕೆ, ಮೊದಲು ನಾನು ಒಂದು ವಾರ ಒಬ್ಬರದನ್ನು ನಾನು ಕೊಡ್ತೇನೆ, ಆಮೇಲೆ ಇನ್ನೊಬ್ಬರದನ್ನು ನಾನು ಕೊಡ್ತೇನೆ. ದಯಮಾಡಿ ಒಂದು ವೇಳೆ ಫಸ್ಟಲ್ಲೇ ನಾನು ಅದನ್ನು ಅನೌನ್ಸ್ ಮಾಡಬೇಕಾಗಿತ್ತು, ಮತ್ತೊಂದು ದಿನದ ವಿಡಿಯೋದಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೇನೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಡುತ್ತಾನೆ. ಒಬ್ಬರ ಹೆಸರು ತುಳಸಿ ಅಂತ, ಇನ್ನೊಬ್ಬರ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಅವರಿಬ್ಬರನ್ನ ಈಗ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ನಾನು ಬೇಗನೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಿಮಗೆ ಕೊಡ್ತೇನೆ. ಅವರಿಗೆ ನೇರವಾಗಿ ನೀವು ಸಪೋರ್ಟ್ ಮಾಡಿ. ಮುಂದಕ್ಕೆ ಹೋಗೋಣ. ಈಗ ಹೇಳ್ತಾ ಇದೆ, ಕ್ರಿಸ್ತನನ್ನು ನಾವು ಹಿಂಬಾಲಿಸುವವರಾಗಿರಬೇಕು. ನಾವು ಮನುಷ್ಯರನ್ನಲ್ಲ, ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರಬೇಕು. ಯಾಕೆಂದರೆ ಕ್ರಿಸ್ತನ ಮಾದರಿಯನ್ನು ನಾವು ಅನುಭವಿಸಬೇಕು. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದನು. ಇವತ್ತು ಯಾಕೆ ನಾವು ಕ್ರಿಸ್ತನು ಶಿಲುಬೆ ಅಂತ ಹೇಳಿದ್ರೆ ಏನು, ಅದನ್ನು ಇನ್ನೊಂದು ಸರಿ ಧ್ಯಾನ ಮಾಡೋಣ. ಕ್ರಿಸ್ತನು ಶಿಲುಬೆಯನ್ನು ಹೊತ್ತದ್ದು ನಮಗೋಸ್ಕರ. ಇವತ್ತು ಅದರ ಬೆಲೆ ಗೊತ್ತಾಗ್ತಾ ಇಲ್ಲ. ಕ್ರಿಸ್ತನು ಶಿಲುಬೆ ಹೊತ್ತಿದ್ದಾನೆ ಎಂದು. ಇವತ್ತು ದೇವಜನವೇ, ನಾವು ಕ್ರಿಸ್ತನ ಶಿಲುಬೆ ಅಂದರೆ ಶಿಲುಬೆ ಹೊತ್ಕೊಂಡು ಹೋಗಬೇಕು ಅಂತಲ್ಲ, ಅದರ ಅನೇಕ ಕೃತ್ಯಗಳು ನಮ್ಮಲ್ಲಿ ಇದ್ದಾವೆ. ಅನೇಕರು ಕ್ರಿಸ್ತನ ಶಿಲುಬೆಯನ್ನು ಮುಂದಿಟ್ಟುಕೊಂಡು ಆತನನ್ನೇ ದೃಷ್ಟಿಸಿ ನಡೆಯುತ್ತಾ ಇದ್ದಾರೆ. ಇವತ್ತು ಈ ವಾಕ್ಯ ಹೇಳುತ್ತಾ ಇದೆ, ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದನು. ನಾವು ಆತನಂತೆ ಶಿಲುಬೆಯನ್ನು ಹೊತ್ತುಕೊಂಡು, ಹೇಗೆ ಆತನು ಕ್ಷಮಿಸಿದಂತೆ ಕ್ಷಮಿಸಬೇಕು, ಆತನು ವಿಧೇಯತೆ ತೋರಿಸಿದಂತೆ ವಿಧೇಯತೆಯನ್ನು ತೋರಿಸಬೇಕು, ಆತನು ತಗ್ಗಿಸಿಕೊಂಡ ಹಾಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಅದೇ ಶಿಲುಬೆ ಅಂದರೆ. ಆದರೆ ನಾವು ಕ್ರಿಸ್ತನನ್ನು ಹಿಂಬಾಲಿಸ್ತೇವೆ, ನಾವು ಯೇಸುವಿನ ಮಕ್ಕಳು ಅಂತ ಕೆಲವು ಸಾರಿ ನಾವು ಹೇಳ್ತೇವೆ. ಆದರೆ ನಡವಳಿಕೆ ಮಾತ್ರ ನಮ್ಮಲ್ಲಿ ವ್ಯತ್ಯಾಸಗಳೇ ಇರುವುದಿಲ್ಲ. ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ದೇವಜನವೇ, ನೀವು ನಾನು ಕ್ರಿಸ್ತನನ್ನು ಹಿಂಬಾಲಿಸಬೇಕಾದರೆ ಸುಲಭ ಅಲ್ಲ. ಅದರ ಬೆಲೆಯನ್ನು ನಾವು ಕಟ್ಟಬೇಕಾಗ್ತದೆ. ಏನಪ್ಪ ಬೆಲೆ ಅಂತ ಹೇಳುವಾಗ, ಹೇಗೆ ಯೇಸು ಕ್ರಿಸ್ತನು ತನ್ನನ್ನು ತಾನು ನಿರಾಕರಿಸಿದನು, ಹಾಗೆ ನಾವು ನಮ್ಮನ್ನು ನಿರಾಕರಿಸಬೇಕು. ನಮಗೆ ಬೇಕಾಗಿರುವಂಥ ಕ್ರಿಸ್ತನನ್ನು ಅನುಸರಿಸುವ ರೀತಿ ನೀತಿಗಳನ್ನು ನಾವು ಅರಿತವರಾಗಿರಬೇಕು. ಹಲ್ಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನಂತೆ ನಾವು ನಡೆಯಬೇಕು. ವಾಕ್ಯ ಹೇಳಿದಾಗೆ, ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದನು. ಕ್ರಿಸ್ತನು ಹೇಗೆ ನಡೆಯುತ್ತಾನೋ ಹಾಗೇ ನಾವು ನಡೆಯಬೇಕಾಗಿದೆ. ಕ್ರಿಸ್ತನು ಜೀವಿಸಿದಂತೆ ನಾವು ಜೀವಿಸಬೇಕಾಗಿದೆ. ಕ್ರಿಸ್ತನ ಸ್ವಾರೂಪ್ಯವನ್ನು ನಾವು ಹೊಂದಬೇಕಾಗಿದೆ. ಅದನ್ನು ಇಲ್ಲಿ ನೋಡ್ತಾ ಇದ್ದೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ
8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ತನ್ನನ್ನು ಹೇಗೆ ನಿರಾಕರಿಸಿಕೊಂಡನು ಯೇಸು ಸ್ವಾಮಿ? ಆತನು ಸರ್ವೈಶ್ವರ್ಯದಲ್ಲಿ ಇದ್ದರೂ ಕೂಡ ನಿಮಗೋಸ್ಕರ, ನನಗೋಸ್ಕರ ತನ್ನನ್ನು ಬರಿದು ಮಾಡಿಕೊಂಡು ಬಡವನಾಗಿ ಈ ಭುವಿಗೆ ಬಂದನು. ಈ ದಿನ ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ಬರಿದು ಮಾಡಿಕೊಂಡು ಹೆಚ್ಚಿಸಿಕೊಳ್ಳದೆ, ಒಪ್ಪಿಕೊಳ್ಳದೆ, ನಾವು ತಗ್ಗಿಸಿಕೊಂಡು ಕರ್ತನ ನಾಮವನ್ನು ಘನಪಡಿಸುವಂಥವರಾಗಿರಬೇಕು. ಅನೇಕ ಸಾರಿ ಅನೇಕ ಭಕ್ತರು, ಸೇವಕರು ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ನನ್ನಲ್ಲಿ ಆ ತಲಾಂತಿದೆ, ನನ್ನಲ್ಲಿ ಈ ತಲಾಂತಿದೆ, ನನ್ನನ್ನು ದೇವರು ಹಾಗೆ ಮಾಡಿದ್ದಾನೆ, ದೇವರು ನನ್ನನ್ನು ಹೀಗೆ ಮಾಡಿದ್ದಾನೆ ಎಂದು ಹೆಚ್ಚಿಸಿಕೊಳ್ಳುತ್ತಾರೆ. ಸ್ನಾನಿಕನಾದ ಯೋಹಾನನು ಬಲವಾದ ಸುವಾರ್ತೆಯನ್ನು ಸಾರುವವನಾದರೂ ಕೂಡ ತನ್ನನ್ನು ತಗ್ಗಿಸಿಕೊಂಡನು. ಯೇಸು ಕ್ರಿಸ್ತನ ಕೆರೆದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಈ ದಿನ ಸೇವಕರು ಹೇಳಲಿಕ್ಕೆ ಸಾಧ್ಯನಾ? ಕೆಲವು ವಿಶ್ವಾಸಿಗಳು ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ನಾನೇನು ಗೊತ್ತಾ, ನಾನೇನು ಸಾಧನೆ ಮಾಡಿದ್ದೀನಿ ಗೊತ್ತಾ, ನಾನು ಪ್ರಾರ್ಥನೆ ಮಾಡಿದಾಗ ಏನು ನಡೆದಿದೆ ಗೊತ್ತಾ, ನಾನಂದರೆ ಏನಾಗುತ್ತೆ ಗೊತ್ತಾ, ಈ ಥರದ ಕಾರ್ಯಗಳನ್ನು ಹೆಚ್ಚಿಸಿಕೊಂಡು ನಾನು 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 ಅನ್ನುತ್ತಾರೆ ಹೊರತು ಕ್ರಿಸ್ತನು ಎಂದು ಹೇಳುವುದು ಕಡಿಮೆ. ದೇವಜನವೇ, ಅದು ಬೇಡ. ನಿಮಗೆ ಕೊಡಲ್ಪಟ್ಟ ಜ್ಞಾನ, ಕೆಲಸ, ಕುಟುಂಬ, ಆಶೀರ್ವಾದ, ಅದ್ಭುತ ಎಲ್ಲವೂ ಕರ್ತನು ನಿಮಗಾಗಿ ಮಾಡಿದ್ದು. ಅದರಲ್ಲಿ ಹೊಗಳಿಕೊಳ್ಳುವುದಕ್ಕೆ ನಮಗೆ ಯಾವ ಆಸ್ಪದವೂ ಇಲ್ಲ. ನಮ್ಮನ್ನು ನಾವು ನಿರಾಕರಿಸಬೇಕು, ಕ್ರಿಸ್ತನನ್ನು ಅನುಸರಿಸಬೇಕು. ಸ್ನಾನಿಕನಾದ ಯೋಹಾನನ ಬಳಿಯಲ್ಲಿ ಬಂದು ಕೇಳುತ್ತಾರೆ ಶಿಷ್ಯರು, ಸ್ವಾಮಿ, ಅಯ್ಯ, ನಾವು ನಿಮ್ಮನ್ನು ಹಿಂಬಾಲಿಸಬೇಕಾ, ಯೇಸುವನ್ನು ಹಿಂಬಾಲಿಸಬೇಕಾ? ಆತನು ಹೇಳ್ತಾರೆ, ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತೇನೆ, ಆತನಾದರೂ ನಿಮಗೆ ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿ ಮಾಡಿಸುತ್ತಾನೆ. ಅವರು ಸ್ನಾನಿಕನಾದ ಯೋಹಾನನನ್ನು ಹಿಂಬಾಲಿಸುವುದು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಇವತ್ತು ಸೇವಕರಾದ ನಾವು ನಮ್ಮನ್ನು ಫಾಲೋ ಮಾಡಿ, ನಮ್ಮ ಸ್ಟೈಲನ್ನು ಅನುಸರಿಸಿ, ನಮ್ಮನ್ನು ಅಂತ ಹೇಳೋದಕ್ಕಿಂತ ಕ್ರಿಸ್ತನ ನಾಮವನ್ನು ಘನಪಡಿಸಿರಿ. ಯೇಸು ಕ್ರಿಸ್ತನೇ ಸಕಲಕ್ಕೆ ಮೂಲನು. ಇಲ್ಲಾಂದರೆ ನಾವೆಲ್ಲ ಕೆಲವು ದೇವರುಗಳಾಗಿ, ನಾವು ಕೆಲವು ಸ್ವಾಮೀಜಿಗಳಾಗಿ, ಪದಕ್ಕೆ ಗುರುಗಳಾಗಿ, ಲೀಡರ್ಸ್ ಆಗಿ, ಪಾಸ್ಟರ್ಸ್ ಆಗಿ ನಾವು ತೋರಿಸ್ಕೊಂಡ್ಬಿಡ್ತೇವೆ. ಆದರೆ ಸಲ್ಲಬೇಕಾದ ಘನ ನಮಗಲ್ಲ, ಕ್ರಿಸ್ತನಿಗೆ ಮಾತ್ರ ಸಲ್ಲಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಯಾಕೆ ನಾವು ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕು? ಇಷ್ಟು ಕಷ್ಟ ಇದ್ದರೆ, ಇಷ್ಟು ನೋವಿದ್ದರೆ ನಾವು ಯಾಕೆ ಹೊತ್ತುಕೊಂಡು ಹೋಗಬೇಕು? ಯಾಕೆಂದರೆ ನೀವು ಶಿಲುಬೆಯನ್ನು ಹೊರುವುದರಿಂದ ನಿಮಗೆ ಅದರಿಂದ ನಿತ್ಯವಾದಂಥ ಆಶೀರ್ವಾದ ಇದೆ, ನಿತ್ಯವಾದ ಪ್ರತಿಫಲ ಇದೆ. ದ ರಿವಾರ್ಡ್, ದ ಇಟರ್ನಲ್ ರಿವಾರ್ಡ್, ಅದು ನಿಮಗೆ ದೇವರು ಕೊಡ್ತಾನೆ. ಅದು ತೀತನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ನೋಡಿದ್ರೆ ಅಲ್ಲಿ ಹೇಳುತ್ತದೆ, ಲೋಕದ ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇರಬೇಕು. ಇವತ್ತು ಕರ್ತನಲ್ಲಿ ಪ್ರಿಯ ದೇವಜನರೇ, ನೀವು ನಾನು ನಮ್ಮನ್ನು ನಿರಾಕರಿಸೋಣ. ನಾವು ಬರೀ ಮಣ್ಣು, ಬರೀ ಉಸುರು, ಇವತ್ತಿಲ್ಲಿದ್ದು ನಾಳೆ ಇಲ್ಲದೆ ಹೋಗುವಂಥವರು. ಆದರೆ ಕರ್ತನು ಒಳ್ಳೆಯವನು, ಆತನ ಪ್ರೀತಿ ನಿತ್ಯವಾದದ್ದು, ಆತನು ಕೃಪೆ ಕರುಣೆಗಳನ್ನು ತೋರಿಸುವಾತನು. ನೀವು ದಯಮಾಡಿ ಕರ್ತನಿಗೆ ಒಪ್ಪಿಸಿಕೊಳ್ಳಿರಿ. ಯಾರು ತಗ್ಗಿಸಲ್ಪಡುತ್ತಾರೋ ಅವರು ಹೆಚ್ಚಿಸಲ್ಪಡುತ್ತಾರೆ, ಯಾರು ಉಳಿಸಿಕೊಳ್ಳಬೇಕೆಂದಿರುತ್ತಾರೋ ಅವರು ಕಳಕೊಳ್ಳುತ್ತಾರೆ. ಯಾರು ನೀವು ದೇವರೇ ನಾನೇನು ಅಲ್ಲ
ಇಗೋ ನನ್ನ ಪರಿಸ್ಥಿತಿ ಈ ಥರ ಇದೆ, ನನ್ನ ಕುಟುಂಬ ಈ ಥರ ಇದೆ, ನೀನೇ ಎಲ್ಲವೂ ಎಂದು ಹೇಳುತ್ತೀರೋ, ನಿಮ್ಮನ್ನು ನೀವು ನಿರಾಕರಿಸಿಕೊಂಡಾಗ ದೇವರು ನಿಮ್ಮನ್ನು ಘನಪಡಿಸುತ್ತಾರೆ. ನಮ್ಮನ್ನು ನಾವು ಇವತ್ತು ನೋಡಿದ ಕಾರ್ಯಗಳು, ನಾವೇನೆಂದರೆ ನಮ್ಮನ್ನು ನಾವು ನಿರಾಕರಿಸಿ ಕರ್ತನನ್ನು ಅನುಸರಿಸಿದಾಗ ನಮಗೆ ದೊಡ್ಡ ಪ್ರತಿಫಲ ಸಿಗುತ್ತದೆ. ದೊಡ್ಡ ಪ್ರತಿಫಲ ಖಂಡಿತ ಸಿಗುತ್ತದೆ. ದೇವಜನವೇ, ನಿಮಗೂ ನಮಗೂ ಗೊತ್ತಿರಲಿ, ನಿಮ್ಮನ್ನು ನಿರಾಕರಿಸಿ ಕರ್ತನನ್ನು ಅನುಸರಿಸಿದಾಗ ಏನು ನಡೆಯುತ್ತೆ ಅಂದರೆ ದೊಡ್ಡ ಪ್ರತಿಫಲ ಸಿಗುತ್ತದೆ. ನಿಮ್ಮ ಹೋರಾಟದಲ್ಲಿ ಆತನ ಜೊತೆಗಿರುತ್ತಾನೆ, ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಕರ್ತನು ತಾನೇ ಈ ಒಂದು ದಿನಗಳಲ್ಲಿ ನಿಮ್ಮನ್ನು ಇನ್ನಷ್ಟು ಬಲಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಪರಿಶುದ್ಧನಾದ ದೇವರೇ, ನಮ್ಮ ಪಾಪಗಳನ್ನು ಒತ್ತಾತನೇ, ನಮ್ಮ ಪಾಪ ಶಾಪಗಳನ್ನು ಶಿಲುಬೆಯ ರೂಪದಲ್ಲಿ ಒಪ್ತಾತನೇ, ನಿನಗೆ ಸ್ತೋತ್ರ. ಯೇಸುವೆ, ಇವತ್ತು ಕೂಡ ನೀವು ನಮಗೆ 3 ಕಾರ್ಯಗಳನ್ನು ತಿಳಿಸಿದ್ದೀರಿ. ಒಂದು ದೇವರೇ, ನಾವು ಮನಸ್ಸು ಮಾಡಿ, ಹೌದು ಸ್ವಾಮಿ ದೇವರೇ, ಮನಸ್ಸು ಮಾಡಿ. ಎರಡನೇದು ನಮ್ಮನ್ನು ನಿರಾಕರಿಸಿ. 3 ನಾವು ಶಿಲುಬೆಯನ್ನು ಹೊತ್ತುಕೊಂಡು ನಾವು ನಿನ್ನ ಹಿಂದೆ ಹೋಗಬೇಕಪ್ಪ. ಈ ಲೆಂಟ್ ಸೀಸನ್ನಲ್ಲಿ ಒಂದು ವೇಳೆ ಯಾರು ಈ ವಾಕ್ಯಗಳನ್ನು ಕೇಳುತ್ತಿದ್ದಾರೋ, ಲೆಂಟ್ ಸೀಸನ್ನಲ್ಲಿ ನಾವು ಮಾಡಬೇಕಾದಂಥ 3 ಕಾರ್ಯಗಳು, ದೇವರೇ, ನಮ್ಮನ್ನು ನಾವು ನಿರಾಕರಿಸಬೇಕು. ಅಪ್ಪ ಕರ್ತನೇ, ನಾವು ನಿರಾಕರಿಸುವುದು ಮಾತ್ರ ಅಲ್ಲ, ಮನಸ್ಸು ಮಾಡುವುದು ಮಾತ್ರ ಅಲ್ಲ, ಶಿಲುಬೆಯನ್ನು ಹೊತ್ತುಕೊಂಡು ನಾವು ಹೋಗಬೇಕು. ಅಂದರೆ ನಿಮ್ಮಂಥ ಗುಣಗಳನ್ನು ನಾವು ರೂಢಿಸಿಕೊಂಡವರಾಗಿರಬೇಕು. ಕರ್ತನೇ, ನಮಗೆ ಕೃಪೆ ತೋರಿಸು, ನಮಗೆ ಸಹಾಯ ಮಾಡು. ಯಾರೆಲ್ಲ ಪ್ರಾರ್ಥನೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟು, ದೇವಾ ನನ್ನನ್ನು ಕನಿಕರಿಸು, ನನ್ನ ಶಿಲುಬೆಯನ್ನು ದಿನಾಲು ನಾನು ಹೊತ್ತುಕೊಂಡು ಹೋಗುವಂತೆ ಸಹಾಯ ಮಾಡು. ಕೇವಲ ಕೆಲವು ದಿನಗಳಲ್ಲಪ್ಪ, ಕಷ್ಟ ಬಂದಾಗ ಮಾತ್ರ ಅಲ್ಲ, ಕೆಲವು ಸಾರಿ ಕೈ ಬಿಡಲ್ಪಟ್ಟಾಗ ಮಾತ್ರ ಅಲ್ಲಪ್ಪ, ಯಾವಾಗಲೂ ಪ್ರತಿದಿನ ದಿನಾಲು ನಿಮ್ಮನ್ನು ಹಿಂಬಾಲಿಸುವಂತೆ ನಮಗೆ ಕೃಪೆ ತೋರಿಸಿರಿ. ದೇವರೇ, ನಾವು ಕೇವಲ ಸಾಂಪ್ರದಾಯಿಕವಾಗಿ ಅಲ್ಲದೆ, ಕೇವಲ ನಾಮಕಾವಸ್ಥೆಯಾಗಿ ಅಲ್ಲದೆ, ಈ ದಿನಗಳಲ್ಲಿ ನಿನ್ನಲ್ಲಿ ಇನ್ನೂ ಆಳವಾಗಿ ಬೇರೂರಿ ಬೆಳೆಯುವುದಕ್ಕಾಗಿ ಇದನ್ನು ಮಾಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಕನಿಕರಿಸಿರಿ, ಆಶೀರ್ವದಿಸಿರಿ, ಕೃಪೆಗಳನ್ನು ತೋರಿಸಿರಿ, ಎಲ್ಲ ಬಲಹೀನತೆಗಳನ್ನು ತೆಗೀರಿ, ಬಲವನ್ನು ಅನುಗ್ರಹಿಸಿರಿ, ಕೃಪೆಗಳನ್ನು ಅನುಗ್ರಹಿಸಿರಿ, ನಿನ್ನ ಶಕ್ತಿಯಿಂದ ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ ದೇವರೇ, ಈ ಪ್ರಾರ್ಥನೆಯನ್ನು ಆಲಿಸಿ ಈ ಕುಟುಂಬವನ್ನು ಕನಿಕರಿಸು. ಮುಪ್ಪಿನಲ್ಲಿರುವ, ನೊಂದಿರುವ, ನೋವನ್ನು ಪಡುತ್ತಿರುವ, ಆರ್ಥಿಕವಾಗಿ ಕುಗ್ಗಿರುವ, ಕೈಬಿಡಲ್ಪಟ್ಟಿರುವ, ಹೀನವಾಗಿರಲ್ಪಟ್ಟಿರುವ, ಅಪಾರ್ಥ ಮಾಡಿಕೊಡಲ್ಪಟ್ಟಿರುವ ಪ್ರತಿ ದೇವ ಮಕ್ಕಳನ್ನು ಕನಿಕರಿಸು. ನಿನ್ನ ವಾಕ್ಯದ ಶಕ್ತಿ ಅವರಿಗೆ ಯಾವಾಗಲೂ ಸಿಗಲಿ, ನಿನ್ನ ಪ್ರೀತಿ ಅವರಿಗೆ ಸಿಗಲಿ, ನಿನ್ನ ಪರಿಶುದ್ಧಾತ್ಮನವರನ್ನು ಅಗಲದಿರಲಿ. ನಿನ್ನ ಆತ್ಮನವರನ್ನು ಆವರಿಸಿಕೊಂಡು ಪ್ರತಿ ಪರಿಸ್ಥಿತಿಯನ್ನು ಧೈರ್ಯದಿಂದ ನಿಭಾಯಿಸಿ ಅವರು ಮಾಡುತ್ತಿರುವ ಪ್ರಾರ್ಥನೆಯನ್ನು ಅಂಗೀಕರಿಸು. ಅವರ ಮಕ್ಕಳನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಕಟ್ಟು, ಅವರ ಮೊಮ್ಮಕ್ಕಳನ್ನು ಆಶೀರ್ವದಿಸು, ಅವರ ಜೀವನ ಸಂಗಾತಿಗಳನ್ನು ಆಶೀರ್ವದಿಸು, ಅವರ ಸಭೆಗಳನ್ನು ಅನುಗ್ರಹಿಸು, ಅವರ ಸಭೆಯ ವಿಶ್ವಾಸಿಗಳನ್ನು ಉಜ್ಜೀವನಗೊಳಿಸು. ಅಪ್ಪ, ಕರ್ನಾಟಕ ರಾಜ್ಯವನ್ನು ಉಜ್ಜೀವನಗೊಳಿಸಿ ಯೇಸುವಿನ ನಾಮದಲ್ಲಿ. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂದು ಈ ದಿನ ಈ ವಾಕ್ಯವನ್ನು ಇದುವರೆಗೂ ಕೇಳಿ, ಇದುವರೆಗೂ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಈ ನನ್ನ ಸಹೋದರನನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ. ಖಂಡಿತವಾಗಿ ನಮ್ಮ ಮೊರೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅತ್ಯುನ್ನತವಾದ ಆಶೀರ್ವಾದಗಳಿಂದ ತುಂಬಿಸುತ್ತೀರೆಂಬುದಾಗಿ ನಮ್ಮ ಪ್ರಿಯನೂ ನಮ್ಮ ಪ್ರಾಣಕರ್ತನು ನಮಗಾಗಿ ಸ್ವಪ್ರಾಣವನ್ನು ಅರ್ಪಿಸಿ ನಮ್ಮನ್ನು ಬಿಡಿಸಿದಾತನು, ನಮಗಾಗಿ ಅತ್ಯುನ್ನತವಾದ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದಾತನು, ಈ ದಿನವೂ ಅನುದಿನವೂ ನಮ್ಮೆಲ್ಲರ ಸಂಗಡದ ಇರುವಾತನಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ಮೊದಲು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಕರ್ತನ ಮಹಾಕೃಪೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಬಂದಿದೆ. ಇನ್ನು ಪೂರ್ಣವಾಗಿ ಸೌಖ್ಯವಾಗುವಂತೆ ನನಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಇನ್ನಷ್ಟು ದೇವರ ಸೇವೆಯಲ್ಲಿ ಮುನ್ನುಗ್ಗಲಿಕ್ಕೆ ನನಗಾಗಿ ನೀವು ಪ್ರಾರ್ಥಿಸಿರಿ.
ಕರ್ತನ ಕೃಪೆ ಕರುಣೆ ಆಶೀರ್ವಾದ ನಿತ್ಯ ಇರಲಿ, ನಿಮ್ಮ ಜೊತೆಗಿರಲಿ. ನಾನು ದೇವರ ಸೇವಕ ಪಾಸ್ಟರ್ ರಮೇಶ್ ಜಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೆನ್.